ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಕೃದಂತಗಳು ಮತ್ತು ತದ್ದಿತಾಂತಗಳು ಅನ್ನುವಂತಹ ಒಂದು ವಿಷಯವನ್ನ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ, ಕೊನೆವರೆಗೂ ನೋಡಿ, ಆವಾಗ ಮಾತ್ರ ನಮಗೆ ಕೃದಂತಗಳು ಮತ್ತೆ ತದ್ದಿತಾಂತಗಳು ಅರ್ಥ ಆಗುತ್ತೆ. ಕೃದಂತಗಳು ಅಂತ ಅಂದ್ರೆ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳೋದಾದ್ರೆ ಕ್ರಿಯೆಗಳಿಗೆ ಸಂಬಂಧಪಟ್ಟಿದ್ದು ಆಗಿರುತ್ತೆ. ಕೃದಂತಗಳು ಕ್ರಿಯಾಪದಗಳಿಗೆ ಸಂಬಂಧಿಸಿವೆ. ಕೃದಂತಗಳು ಕ್ರಿಯಾಪದಗಳಿಗೆ ಸಂಬಂಧಪಟ್ಟಿದ್ದೇವೆ. ಕ್ರಿಯಾಪದಗಳು ಅಂತ ಅಂದ್ರೇನು? ಧಾತುವಿನಿಂದ ಕೆಲವು ಕೃತ್ ಪ್ರತ್ಯಯಗಳು ಸೇರಿ ನಮಗೆ ಕ್ರಿಯಾಪದಗಳು ಆಗ್ತವೆ. ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಇಂಗ್ಲಿಷ್ ನಲ್ಲಿ ವರ್ಬ್ ಅಂತ ಕರಿತೀವಲ್ಲ, ಆಕ್ಷನ್ ವರ್ಡ್ಸ್ ಅಂದ್ರೆ ಕ್ರಿಯೆಯನ್ನ, ಕೆಲಸವನ್ನ ಸೂಚಿಸಬೇಕು. ಆ ರೀತಿ ಇರುವಂತಹ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ. ಕೃದಂತಗಳು ಅಂತ ಹೆಸರೇ ಸೂಚಿಸ್ತಾ ಇರೋ ಹಂಗೆ ಕ್ರಿಯೆಯನ್ನ ನೆನ್ಪಿಟ್ಕೊಳ್ರಿ. ಕೃದಂತಗಳು ಅಂದ ತಕ್ಷಣ ಕ್ರಿಯೆಯನ್ನ ಸೂಚಿಸುವ ಪದಗಳಿಗೆ ನಾವು ಕೃದಂತಗಳು ಅಂತ ಹೇಳಿ ಕರಿತೀವಿ. ಈಗ ಕೃದಂತಗಳು ಕ್ರಿಯಾಪದಗಳಿಗೆ ಸಂಬಂಧಿಸಿದೆ. ಈ ಕೃದಂತ ಅಂತ ಅಂದ್ರೆ ಏನು? ಕೃತ್ ಪ್ರತ್ಯಯಗಳಿಗೆ ಧಾತುಗಳಿಗೆ ಕೆಲವು ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳೆನಿಸುತ್ತವೆ. ಕೃದಂತಗಳಾಗಬೇಕಾದಾಗ ನಮಗೆ ಅವಕ್ಕೆ ಧಾತುಗಳಿಗೆ ಒಂದಷ್ಟು ಕೃತ್ ಪ್ರತ್ಯಯಗಳು ನಮಗೆ ಸೇರ್ಬೇಕು. ಉದಾಹರಣೆ ನೋಡೋದಾದ್ರೆ, ಮಗು ಮಲಗಿತು. ಈ ಪದದಲ್ಲಿ ಕರ್ತೃ ಇದೆ, ಒಂದು ಕ್ರಿಯಾಪದ ಇದೆ. ನೋಡ್ರಿ, ಕನ್ನಡದಲ್ಲಿ ಒಂದು ಪೂರ್ಣ ವಾಕ್ಯ ಆಗ್ಬೇಕು ಅಂತಂದ್ರೆ ಕರ್ತೃ ಇರ್ಬೇಕು ಮತ್ತೆ ಕ್ರಿಯಾಪದ ಇರ್ಬೇಕು. ಕೆಲವು ಸಲ ಕರ್ಮಪದವನ್ನ ಕೂಡ ಬೇಡುತ್ತೆ. ಅದನ್ನ ಕರ್ತರಿ ಕರ್ಮಣಿ ಪ್ರಯೋಗ ಅಂತ ಹೇಳ್ಬೇಕಾದ್ರೆ ನಾನು ಅದನ್ನ ಹೇಳ್ತೀನಿ ನಿಮಗೆ. ಕರ್ತೃಪದ ಇದೆ, ಕ್ರಿಯಾಪದ ಇದೆ. ಈ ಮಲಗಿತು ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದ ಆಗಿದೆ. ಮಲಗಿತು ಅನ್ನುವಂಥದ್ರಲ್ಲಿ ಮಲಗು ಅನ್ನುವಂಥದ್ದು ಧಾತು. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಹೇಳಿ ಕರಿತೀವಿ. ಇಂತಹ ಧಾತುಗಳಿಗೆ ಕೆಲವು ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳು ಆಗುತ್ತವೆ. ಇಷ್ಟು ನಿಮ್ಗೆ ಗೊತ್ತಿರ್ಲಿ. ಮತ್ತೆ ಕೃದಂತಗಳಲ್ಲಿ ಒಟ್ಟು 3 ವಿಧಗಳನ್ನಾಗಿ ಮಾಡ್ತೀವಿ. ಯಾವ್ಯಾವು ನೋಡ್ರಿ? 1ನೇದು ಕೃದಂತ ನಾಮ, 2ನೇದು ಕೃದಂತ ಭಾವನಾಮ, 3ನೇದು ಕೃದಂತ ಅವ್ಯಯಗಳು. ಈಗ ಕೃದಂತ ನಾಮಪದ ಅಂತ ಅಂದ್ರೇನು? ನಾವು ನಮ್ಮ ಕಣ್ಣಿಗೆ ಕಾಣಿಸುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ನಾವು ನಾಮಪದ ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಪದ ಸೇರ್ಕೊಂಡಿದೆ. ಅದೇನದು? ಕೃದಂತ ಅಂತ ಅಂದ್ರೇನು? ಮಾಡಿರೋ ಕೆಲಸಕ್ಕೆ ನಾವು ಹೆಸರನ್ನ ಕೊಡ್ಬೇಕು ಅಂತ ಅಂದ್ರೇನು? ಯಾರು ಮಾಡ್ತಾರೆ ಕೆಲಸಗಳನ್ನ? ಮನುಷ್ಯರು ತಾನೆ. ಹಂಗಾಗಿ ಈ ಕೃದಂತ ನಾಮಗಳು ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರವಾಗಿರ್ತವೆ ಅಂತ ನೆನ್ಪಿಟ್ಕೊಳ್ರಿ. ಕೃದಂತ ನಾಮಗಳು ಅಂತ ಅಂದ್ರೆ ಕೃದಂತಗಳಿಗೆ ಕೆಲವು ಕೃತ್ ಪ್ರತ್ಯಯಗಳು ಸೇರಿ ಈ ಕೃದಂತ ನಾಮಪದಗಳು ಆಗ್ತವೆ. ಈ ಕೃದಂತ ನಾಮಪದಗಳು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರ್ತವೆ. ಈ ಕೃದಂತ ಕೃತ್ ಪ್ರತ್ಯಯಗಳಿಗೆ ಕೆಲವು ಅಖ್ಯಾತ ಪ್ರತ್ಯಯಗಳು ಸೇರ್ಕೊಂಡು ನಮಗೆ ಕೃದಂತ ನಾಮಗಳು ಉತ್ಪತ್ತಿ ಆಗ್ತವೆ. ಎಂತೆಂತ ಪದಗಳು? ಕೃತ್ ಪ್ರತ್ಯಯಗಳಿಗೆ ಕೆಲವು ಅಖ್ಯಾತ ಪ್ರತ್ಯಯಗಳು ಸೇರ್ಕೊಳ್ತವೆ. ಕೃತ್ ಪ್ರತ್ಯಯಗಳಿಗೆ ಸೇರ್ಕೊಳ್ಳುವಂತಹ ಅಖ್ಯಾತ ಪ್ರತ್ಯಯಗಳು ಯಾವ್ಯಾವು? ಉವ, ದ, ಅದ ಅಂತ ಹೇಳ್ತೀವಿ. ಉವ ಅನ್ನುವಂಥದ್ದು ವರ್ತಮಾನ ಕಾಲಕ್ಕೆ, ದ ಅನ್ನುವಂಥದ್ದು ಭೂತಕಾಲಕ್ಕೆ, ಅದ ಅನ್ನುವಂಥದ್ದು ನಿಷೇಧಾರ್ಥಕಕ್ಕೆ ಉದಾಹರಣೆ. ಒಂದೊಂದು ಉದಾಹರಣೆಯನ್ನ ತಗೊಂಡಿದ್ದೀನಿ ನೋಡ್ರಿ. ಮಾಡು ಪ್ಲಸ್ ಉವ, ಅವಾಗ ನಮಗೆ ಮಾಡುವ ಅನ್ನುವಂತಹ ಒಂದು ಪೂರ್ಣ ಕ್ರಿಯಾಪದ ಸಿಕ್ತು, ಅಂದ್ರೆ ಕೃದಂತ ಪದ ಸಿಕ್ತು. ಈ ಮಾಡುವ ಅನ್ನುವಂಥದ್ದು ಅವನು ಕೆಲಸವನ್ನು ಮಾಡುವ ಅಂತೇಳಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದಾಗಿರುತ್ತದೆ. ಅಂತ ಪದಗಳಿಗೆ ನಾವು ಕೃದಂತ ನಾಮಗಳು ಅಂತ ಹೇಳಿ ಕರಿತೀವಿ. ಬರೆ ಪ್ಲಸ್ ಉವ, ಬರೆಯುವ, ಅವನು ಪಾಠವನ್ನು ಬರೆಯುವ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಬರೆ ಪ್ಲಸ್ ಉವ
ಈ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ಬೇಕು. ಮಾಡಿದ, ಮಾಡು ಪ್ಲಸ್ ದ, ಮಾಡಿದ ಅಂತ ಆಗುತ್ತೆ. ಮಾಡದ, ಮಾಡು ಪ್ಲಸ್ ಅದ, ಮಾಡದ. ಇದು ನಿಷೇಧಾರ್ಥಕಕ್ಕೆ ಆಗುತ್ತೆ. ಅವನು ಮಾಡದ ಕೆಲಸ ಇದೆ, ಅವನು ಒಂದು ಕೆಲಸ ಮಾಡ್ಬೇಕಾಗಿದೆ, ಅದು ಮಾಡ್ತಾ ಇಲ್ಲ ಅವನು ಅಂತ ಹೇಳಿ ನಾವು ನಿಷೇಧಾರ್ಥಕಕ್ಕೆ ಹೇಳ್ತೀವಿ. ಈಗ ಕೃದಂತ ನಾಮ ಅಂತಂದ್ರೆ ಅದು ಕ್ರಿಯೆಗೆ ಸಂಬಂಧಪಟ್ಟಿರ್ಬೇಕು, ಜೊತೆಗೆ ಒಬ್ಬ ವ್ಯಕ್ತಿಗೆ, ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ಬೇಕು. ಹಂಗಿದ್ದಾಗ ಮಾತ್ರ ನಾವು ಅದನ್ನ ಕೃದಂತ ನಾಮ ಅಂತ ಹೇಳಿ ಕರಿತೀವಿ. ಈಗ ಕೃದಂತ ಭಾವನಾಮ. ಕೆಲವು ಕೃತ್ ಪ್ರತ್ಯಯಗಳಿಗೆ ಅಖ್ಯಾತ ಪ್ರತ್ಯಯಗಳು, ಭಾವಪೂರ್ಣ ಅಖ್ಯಾತ ಪ್ರತ್ಯಯಗಳು ಸೇರ್ಬೇಕು. ಅವು ಎಂತೆಂತ ಅಖ್ಯಾತ ಪ್ರತ್ಯಯಗಳು ನೋಡ್ರಿ, ಈಕೆ, ಟ, ವಳಿ, ಅಪು. ಈ ರೀತಿಯಾದಂತಹ ಅಖ್ಯಾತ ಪ್ರತ್ಯಯಗಳು ನಮಗೆ ಕೃತ್ ಪ್ರತ್ಯಯಗಳಿಗೆ ಸೇರಿದ್ರೆ ಕೃದಂತ ಭಾವನಾಮಗಳು ಉತ್ಪತ್ತಿ ಆಗ್ತವೆ. ಈ ಕೃದಂತ ಭಾವನಾಮ ಅಂದ್ರೆ ಏನು? ಇದನ್ನ ಸಾಮೂಹಿಕವಾಗಿ ಎಲ್ಲಾ ವ್ಯಕ್ತಿಗಳನ್ನ ಸೇರಿಸಿ ಹೇಳುವಂತಹ ನಾಮಪದಗಳಾಗಿರ್ತವೆ. ಕೃದಂತ ಭಾವನಾಮಗಳು ಆಗಿರ್ತವೆ. ಭಾವನೆ ಇರ್ಬೇಕು, ಜೊತೆಗೆ ಕೆಲಸ ಕೂಡ, ಕ್ರಿಯೆ ಕೂಡ ಇರ್ಬೇಕು. ಅವು ಎಂತವು? ಈ ರೀತಿಯಾದಂತಹ ಒಂದು ಅಖ್ಯಾತ ಪ್ರತ್ಯಯಗಳು ಸೇರ್ಕೊಂಡು ನಮಗೆ ಕೃದಂತ ಭಾವನಾಮಗಳು ಉತ್ಪತ್ತಿ ಆಗ್ತವೆ. ಈಗ ನೋಡ್ರಿ, ಅಂಜು ಪ್ಲಸ್ ಇಕೆ, ಅಂಜು ಪ್ಲಸ್ ಇಕೆ ಏನಾಗುತ್ತೆ? ಅಂಜಿಕೆ. ಅಂದ್ರೇನು? ಅಂಜುವುದರ ಭಾವ ಅಂಜಿಕೆ, ಅಂಜುವುದರ ಭಾವ ಅಂಜಿಕೆ. ಈ ರೀತಿಯಾಗಿ ಕಾಡುವುದರ ಭಾವ ಕಾಟ, ಕಾಡು ಪ್ಲಸ್ ಟ, ಕಾಡುವುದರ ಭಾವ ಕಾಟ. ನಡೆಯುವುದರ ಒಂದು ವಳಿ ನಡೆವಳಿ, ನಡೆಯುವುದರ ಭಾವ ನಡವಳಿಕೆ ಅಂತ ಕರಿತೀವಲ್ವ, ಆ ರೀತಿಯಾಗಿ ನಡೆಯುವುದರ ಭಾವ ನಡೆವಳಿ. ಹೊಳೆಯುವುದರ ಭಾವ, ಹೊಳೆಯುವುದು ಒಂದು ಕ್ರಿಯೆ, ಸೊ ಹೊಳೆ ಪ್ಲಸ್ ಪು, ಹೊಳಪು. ಹೊಳೆಯುವುದರ ಭಾವ ಹೊಳಪು. ಈ ರೀತಿಯಾಗಿ ನಾವು ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ, ಓಡುವುದರ ಭಾವ ಓಟ. ಈ ರೀತಿಯಾಗಿ ಕ್ರಿಯೆ ಇರಬೇಕು, ಜೊತೆಗೆ ಅದರ ಒಂದು ಭಾವನೆ ಇರಬೇಕು. ಈ ರೀತಿಯಾಗಿನೇ ನೀವು ಅಭ್ಯಾಸ ಮಾಡ್ರಿ. ಹೊಳೆಯುವುದರ ಭಾವ ಹೊಳಪು, ಅಂಜುವುದರ ಭಾವ ಅಂಜಿಕೆ, ಕಾಡುವುದರ ಭಾವ ಕಾಟ. ಈ ರೀತಿ ಓದ್ಕೊಂಡಾಗ ನಿಮಗೆ ಪರೀಕ್ಷೆಯಲ್ಲಿ ಈ ವರ್ಡ್ಗಳನ್ನ ಕಂಡುಹಿಡಿಯೋದು ಈಸಿ ಆಗುತ್ತೆ. ನೆಕ್ಸ್ಟ್ ಕೃದಂತ ಅವ್ಯಯಗಳು. ಅವ್ಯಯಗಳು ಅಂತಂದ್ರೆ ನಾನು ಮುಂಚೆನೆ ಹೇಳಿದ್ದೆ, ಅದಕ್ಕೆ ರೂಪ ಭೇದವಿಲ್ಲದವು. ನೀವು ಲಿಂಗ, ವಿಭಕ್ತಿ, ಪ್ರತ್ಯಯ ಏನೇ ಹಾಕಿದ್ರು ಕೂಡ ಆ ಪದಗಳು ಬದಲಾವಣೆ ಹೊಂದಲ್ಲ. ಆ ಒಂದು ಸೆಂಟೆನ್ಸ್ ಗಳಲ್ಲಿ ಕರ್ತೃ ಪದವನ್ನಾದ್ರೂ ಚೇಂಜ್ ಮಾಡ್ಲಿ ಅಥವಾ ಕರ್ಮ ಪದವನ್ನಾದ್ರೂ ಚೇಂಜ್ ಮಾಡ್ಲಿ, ಆ ಪದಗಳು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಸ್ಥಿರವಾಗಿರ್ತವೆ. ಆ ರೀತಿಯಾಗಿರುವಂತಹ ಒಂದು ಪದಗಳಿಗೆ ಅವ್ಯಯಗಳು ಅಂತೀವಿ. ಅದ್ರ ಜೊತೆಗೆ ನಮಗೆ ಕ್ರಿಯೆಯ ಕೂಡ ಗೊತ್ತಾಗ್ಬೇಕು. ಉದಾಹರಣೆಗೆ ಎಂತೆಂತ ಅಖ್ಯಾತ ಪ್ರತ್ಯಯಗಳು ಸೇರ್ತವೆ ಇದರಲ್ಲಿ? ಅದೇ, ಅಲು, ಈಕೆ. ಈ ರೀತಿಯಾದಂತಹ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ನಮಗೆ ಕೃದಂತ ಅವ್ಯಯಗಳು ಸಿಗ್ತವೆ. ಉದಾಹರಣೆಗೆ ಹುಣ್ಣು ಪ್ಲಸ್ ಅದೇ, ಹುಣ್ಣು ಪ್ಲಸ್ ಅದೇ ಉಣ್ಣದೆ. ಬರು ಪ್ಲಸ್ ಅಲು ಬರಲು. ಹೋಗು, ಹೋಗು ಪ್ಲಸ್ ಈಕೆ ಹೋಗಲಿಕ್ಕೆ. ಈ ರೀತಿಯಾದಂತಹ ಪದಗಳು ಬಂದ್ರೆ ನಮಗೆ ಕೃದಂತಾವ್ಯಯಗಳು ಆಗುತ್ತೆ. ಉದಾಹರಣೆ ನೋಡೋದಾದ್ರೆ, ಅವಳು ಉಣ್ಣದೆ ಮಲಗಿದಳು. ಈಗ ನಾನು ಸ್ತ್ರೀಲಿಂಗವನ್ನ ಹಾಕಿದೆ, ಇದೇ ಜಾಗದಲ್ಲಿ ಪುಲ್ಲಿಂಗವನ್ನ ಹಾಕ್ತೀನಿ ನೋಡ್ರಿ. ಅವನು ಉಣ್ಣದೆ ಮಲಗಿದ. ಈಗ ನೋಡ್ರಿ, ಉಣ್ಣದೆ ಅನ್ನುವಂತಹ ಒಂದು ಪದ ಏನಿದೆ ಅದು ಯಾವುದೇ ಒಂದು ವಚನ ಆಗ್ಲಿ, ಲಿಂಗ ಆಗ್ಲಿ, ವಿಭಕ್ತಿ ಪ್ರತ್ಯಯಗಳನ್ನಾಗ್ಲಿ ಬದಲಿಸಿದ್ರು ಕೂಡ ಈ ಒಂದು ಪದಗಳು ನಮಗೆ ಬದಲಾಗಲ್ಲ. ಈ ರೀತಿಯಾಗಿ ಇದ್ರೆ ನಾವು ಅದನ್ನ ಕೃದಂತ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಇಷ್ಟು ಕೃದಂತಗಳು ಆಯ್ತು. ನೆಕ್ಸ್ಟ್ ಈಗ ತದ್ದಿತಾಂತಗಳನ್ನ ನೋಡೋಣ. ಇಷ್ಟೊತ್ತು ನಾವು ಕೃದಂತಗಳನ್ನ ನೋಡಿದ್ವಿ. ಈಗ ತದ್ದಿತಾಂತಗಳನ್ನ ನೋಡೋಣ. ಕೃದಂತಗಳು ಅಂದ್ರೆ ಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿರ್ತವೆ. ಅದೇ ರೀತಿಯಾಗಿ ತದ್ದಿತಾಂತಗಳು ಅಂತಂದ್ರೆ ನಾಮಪದಗಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿರ್ತವೆ. ನಾಮಪದಗಳು ಅಂತ ಅಂದ್ರೆ ಹೆಸರನ್ನ ಸೂಚಿಸುವಂತಹ ಪದಗಳಾಗಿರ್ತವೆ. ನಾಮಪದದ ಮೂಲ ರೂಪ ಯಾವುದು? ನಾಮ ಪ್ರಕೃತಿ. ನಾಮ ಪ್ರಕೃತಿ ಅಂದ್ರೆ ಏನು ಹಂಗಾದ್ರೆ ಇರೋದನ್ನ ಇರೋ ಹಾಗೇನೆ ಹೇಳುವಂಥದ್ದು. ಅದಕ್ಕೆ ಯಾವುದೇ ರೀತಿಯಾದಂತಹ ವಿಭಕ್ತಿ ಪ್ರತ್ಯಯಗಳನ್ನಾಗಲಿ ಅಖ್ಯಾತ ಪ್ರತ್ಯಯಗಳನ್ನಾಗಲಿ ನಾವು ಸೇರಿಸೋದಿಲ್ಲ.
ಒಂದು ವಾಕ್ಯದಲ್ಲಿ ಆ ನಾಮಪದಗಳನ್ನ ಬಳಸಬೇಕಾದಾಗ ನಾವು ಒಂದು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿದಾಗ ಅವು ನಾಮಪದಗಳಾಗಿ ಉತ್ಪತ್ತಿ ಆಗ್ತವೆ. ಈಗ ನೋಡ್ರಿ ತದ್ದಿತಾಂತಗಳು. ತದ್ದಿತಾಂತಗಳು ಅಂತ ಅಂದ್ರೇನು? ಇದು ನಾಮಪದಗಳಿಗೆ ಸಂಬಂಧಿಸಿದೆ. ಈ ತದ್ದಿತಾಂತಗಳು ಅಂತ ಅಂದ್ರೇನು? ನಾಮ ಪ್ರಕೃತಿಗಳ ಜೊತೆಗೆ ತದ್ದಿತ ಪ್ರತ್ಯಯಗಳು ಸೇರ್ಬೇಕು. ಇದನ್ನ ಉದಾಹರಣೆಯ ಮೂಲಕ ಹೇಳೋದಾದ್ರೆ ಇದರ ಒಂದು ಡೆಫಿನೇಷನ್ ಏನಾಗಿರ್ತದ, ವ್ಯಾಖ್ಯೆ ಏನಾಗಿರ್ತದೆ? ತದ್ದಿತಾಂತಗಳು ಅಂತ ಅಂದ್ರೆ ನಾಮ ಪ್ರಕೃತಿಗಳ ಜೊತೆಗೆ ತದ್ದಿತ ಪ್ರತ್ಯಯಗಳು ಕೂಡಿ ಆಗುವ ಪದಗಳಿಗೆ ನಾವು ತದ್ದಿತಾಂತವ್ಯಯಗಳು ಅಂತ ಹೇಳಿ, ತದ್ದಿತಾಂತಗಳು ಅಂತ ಹೇಳಿ ಕರಿತೀವಿ. ಈ ಉದಾಹರಣೆ ನೋಡೋದಾದ್ರೆ ಕನ್ನಡ ಅನ್ನುವಂಥದ್ದು ನಾಮ ಪ್ರಕೃತಿ. ಇದಕ್ಕೆ ಈಗ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯ ಸೇರಿಸಿದಾಗ ನಮಗೆ ಏನಾಗುತ್ತೆ? ಕನ್ನಡಿಗ ಅನ್ನುವಂತಹ ಒಂದು ಪೂರ್ಣ ನಾಮಪದ ಸಿಕ್ತು. ಸಿರಿ ಅನ್ನುವಂತಹ ನಾಮಪದದ ಒಂದು ನಾಮ ಪ್ರಕೃತಿಗೆ ವಂತ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯ ಸೇರಿದಾಗ ಸಿರಿವಂತ ಅನ್ನುವಂತಹ ಒಂದು ಪೂರ್ಣ ನಾಮಪದ ನಮಗೆ ಸಿಗುತ್ತೆ. ಮೋಸ ಅನ್ನುವಂತಹ ಒಂದು ನಾಮ ಪ್ರಕೃತಿಗೆ ಕಾರ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯ ಸೇರಿದಾಗ ನಮಗೆ ಮೋಸಗಾರ ಅನ್ನುವಂತಹ ಒಂದು ತದ್ದಿತಾಂತ ಸಿಕ್ತು. ಈ ಪದಗಳನ್ನ ನಾವು ತದ್ದಿತಾಂತಗಳು ಅಂತ ಕರಿತೀವಿ. ತದ್ದಿತಾಂತಗಳಿಗೆ ಏನೇನಿರ್ಬೇಕು? ಒಂದು ನಾಮ ಪ್ರಕೃತಿ ಮತ್ತೆ ತದ್ದಿತ ಪ್ರತ್ಯಯಗಳು ಸೇರಿದಾಗ ನಮಗೆ ತದ್ದಿತಾಂತಗಳು ರೂಪುಗೊಳ್ಳುತ್ತವೆ. ಈಗ ತದ್ದಿತಾಂತಗಳಲ್ಲಿ ಎಷ್ಟು ವಿಧ? ಮತ್ತೆ ತದ್ದಿತಾಂತಗಳಲ್ಲಿ 3 ವಿಧ. ಅವು ಯಾವ್ಯಾವು? ತದ್ದಿತಾಂತ ನಾಮ, ಎರಡನೇದು ತದ್ದಿತ ಭಾವನಾಮ, ಮೂರನೇದು ತದ್ದಿತಾಂತ ವ್ಯಯಗಳು. ಈ ರೀತಿಯಾಗಿ 3 ವಿಧವಾಗಿ ವಿಂಗಡಣೆ ಮಾಡಿದೀವಿ. ತದ್ದಿತ ನಾಮ ಅಂದ್ರೆ ಏನು ಹಂಗಾದ್ರೆ? ಈಗ ಹೆಸರುಗಳಿಗೆ ಸಂಬಂಧಪಟ್ಟಿದೆ, ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ಬೇಕು. ನಾಮಪದ ಹೇಳಬೇಕು, ಅದ್ರ ಜೊತೆಗೆ ಕೇವಲ ಒಬ್ಬ ವ್ಯಕ್ತಿಯನ್ನ ಕುರಿತು ಹೇಳಿದ್ರೆ ನಮಗೆ ಅದು ತದ್ದಿತ ನಾಮ ಆಗುತ್ತೆ. ಎಂತ ರೀತಿ? ನಾಮ ಪ್ರಕೃತಿಗಳ ಜೊತೆಗೆ ಎಂತ ತದ್ದಿತ ಪ್ರತ್ಯಯಗಳು ಸೇರ್ಬೇಕು ನಮಗೆ? ಗಾರ, ಕಾರ, ವಂತ, ಈಗ, ಗಾತಿ. ಈ ರೀತಿಯಾದಂತಹ ಒಂದು ತದ್ದಿತ ಪ್ರತ್ಯಯಗಳು ಸೇರಿದ್ರೆ ನಮಗೆ ತದ್ದಿತ ನಾಮ ಸಿಗುತ್ತೆ. ಉದಾಹರಣೆ ನೋಡೋದಾದ್ರೆ ಸಾಲಗಾರ. ಸಾಲ ಅನ್ನೋದಕ್ಕೆ ಕಾರ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯ ಸೇರಿದಾಗ ನಮಗೆ ಸಾಲಗಾರ ಅನ್ನುವಂತಹ ಒಂದು ತದ್ದಿತಾಂತ ಪದ ಸಿಗುತ್ತೆ. ಹಣ ಅನ್ನುವಂಥದ್ದಕ್ಕೆ ವಂತ ಅಂತ ಹೇಳಿ ಒಂದು ತದ್ದಿತ ಪ್ರತ್ಯಯ ಸೇರಿಸಿದ್ರೆ ಹಣವಂತ ಅಂತ ಹೇಳುವ ಒಂದು ತದ್ದಿತ ನಾಮ ಸಿಕ್ತು. ಶಿಲ್ಪ ಅನ್ನುವಂಥದ್ದಕ್ಕೆ ಈಗ ಅನ್ನುವಂತಹ ಒಂದು ತದ್ದಿತ ಪ್ರತ್ಯಯ ಸೇರಿಸಿದಾಗ ಶಿಲ್ಪಿಗ ಆಯ್ತು. ಆಟ ಅನ್ನುವಂಥದ್ದಕ್ಕೆ ಗಾತಿ ಸೇರಿಸಿದಾಗ ಆಟಗಾತಿ ಆಯ್ತು. ಈಗ ನೋಡ್ರಿ, ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಸಾಲಗಾರ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದೆ, ಹಣವಂತ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದೆ, ಶಿಲ್ಪಿಗ ಒಬ್ಬ ವ್ಯಕ್ತಿ, ಆಟಗಾತಿ ಕೇವಲ ಒಬ್ಬ ವ್ಯಕ್ತಿ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ ನಾವು ಅದನ್ನ ತದ್ದಿತ ನಾಮ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ತದ್ದಿತ ಭಾವನಾಮ. ತದ್ದಿತ ಭಾವನಾಮ ಅಂತಂದ್ರೇನು? ನಾಮಪದ ಇರಬೇಕು, ಜೊತೆಗೆ ಅದ್ರ ಜೊತೆಗೆ ಭಾವಸೂಚಕ ತದ್ದಿತ ಪ್ರತ್ಯಯಗಳು ಕೂಡ ಇರಬೇಕು. ಭಾವಸೂಚಕ ತದ್ದಿತ ಪ್ರತ್ಯಯಗಳು ಯಾವ್ಯಾವು? ತನ, ಇಕೆ, ಪೂ, ಹೂ, ಮೇ, ವಳಿ. ಈ ರೀತಿಯಾದಂತಹ ನಮಗೆ ತದ್ದಿತ ಪ್ರತ್ಯಯಗಳು ಸೇರ್ಬೇಕು. ಉದಾಹರಣೆ ನೋಡೋದಾದ್ರೆ ಜಾಣ ಅನ್ನೋದಕ್ಕೆ ತನ ಸೇರಿಸಿದ್ರೆ ಜಾಣತನ. ಇಲ್ಲಿ ಸಾಮೂಹಿಕವಾಗಿ ಸೇರಿಸಿ ಹೇಳ್ತೀವಿ. ಇಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಹೇಳೋದಿಲ್ಲ, ಎಲ್ಲರಿಗೂ ಸೇರಿಸಿ ನಾವು ಜಾಣತನ ಅನ್ನುವಂತಹ ಒಂದು ಹೆಸರನ್ನ ಕೊಡ್ತೀವಿ. ಮಡಿವಂತಿಕೆ. ಇಕೆ ಅನ್ನುವಂಥದ್ದು ಮಡಿವಂತ ಅನ್ನುವಂತ ಒಂದು ನಾಮ ಪ್ರಕೃತಿಗೆ ಇಕೆ ಅನ್ನುವಂಥದ್ದನ್ನ ಸೇರಿಸಿದ್ರೆ ಮಡಿವಂತಿಕೆ. ನಾನಾದ್ರೂ ಮಡಿವಂತಿಕೆ ಇರ್ಬೋದು, ನೀವಾದ್ರೂ ಮಡಿವಂತಿಕೆ ಇರ್ಬೋದು. ಹೀಗೆ ಸಾಮೂಹಿಕವಾಗಿ ಹೇಳೋದಕ್ಕೆ ನಾವು ತದ್ದಿತ ಭಾವನಾಮ ಅಂತ ಹೇಳಿ ಕರಿತೀವಿ. ಈಗ ಹೂ ಅನ್ನುವಂತಹ ಒಂದು ಭಾವ ತದ್ದಿತ ಪ್ರತ್ಯಯವನ್ನ ಸೇರಿಸಿದಾಗ ಕುರುಡ ಅನ್ನೋದಕ್ಕೆ ಹೂ ಸೇರಿಸಿದಾಗ ಕುರುಡು ಆಯ್ತು. ಕುರುಡ ಅಂದ್ರೆ ಅವಾಗ ನಮಗೆ ಕುರುಡು ಪ್ಲಸ್ ಕುರುಡ ಅನ್ನೋದು ಒಬ್ಬ ವ್ಯಕ್ತಿಗೆ ಸಂಬಂಧಪಡ್ತಿತ್ತು. ಆದ್ರೆ ಹೂ ಅನ್ನುವಂತಹ ಒಂದು ತದ್ದಿತ ಭಾವಸೂಚಕ ಪ್ರತ್ಯಯವನ್ನ ಸೇರಿಸೋದಕ್ಕೆ ನಮಗೆ ಕುರುಡು ಅನ್ನುವಂತಹ ಸಾಮೂಹಿಕವಾದ ಒಂದು ತದ್ದಿತ ಭಾವನಾಮ ಸಿಗ್ತದ. ಹೆಮ್ಮೆ. ಹಿರಿಯದರ ಭಾವ ಹೆಮ್ಮೆ, ಹಿರಿತನದ ಹೆಮ್ಮೆ ಇರಬೇಕು ಅಲ್ವಾ. ನೆಕ್ಸ್ಟ್
ಎತ್ತುವಳಿ, ಕಪ್ಪು, ಕರಿಯದರ ಭಾವ ಕಪ್ಪು. ಈ ರೀತಿಯಾಗಿದ್ರೆ ನಾವು ಅದನ್ನ ತದ್ದಿತ ಭಾವನಾಮ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ತದ್ದಿತ ಅಂತ ಅವ್ಯಯಗಳು. ಅವ್ಯಯಗಳು ಅಂತಂದ್ರೆ ಎಲ್ಲೋದ್ರೂ ಅದೇ ಕತೆ, ಅಲ್ಲೂ ಕೂಡ ಚೇಂಜ್ ಆಗಲ್ಲ. ಅದು ಕರ್ತೃಪದ ಚೇಂಜ್ ಆದ್ರೂ ಬದಲಾಗಲ್ಲ, ಕ್ರಿಯಾಪದ ಚೇಂಜ್ ಆದ್ರೂ ಬದಲಾಗಲ್ಲ. ಈ ಒಂದು ಅವ್ಯಯ ಪದಗಳು ಬದಲಾಗದೆ ಇರುವಂತದಕ್ಕೆ ನಾವು ಅವ್ಯಯ ಪದಗಳು ಅಂತೀವಿ. ತದ್ದಿತಾಂತ ಅವ್ಯಯಗಳು ಅಂತಂದ್ರೆ ಒಂದು ನಾಮ ಪದಗಳಿರ್ಬೇಕು, ಅದ್ರ ಜೊತೆಗೆ ತದ್ದಿತಾಂತ ಅವ್ಯಯ ಅಖ್ಯಾತ ಪ್ರತ್ಯಯಗಳು ಕೂಡ ಇರ್ಬೇಕು. ಎಂತೆಂತವಂಗಂದ್ರೆ ಷಷ್ಟ್ಯಂತ ನಾಮಪದಗಳ ಮುಂದೆ, ಷಷ್ಟ್ಯಂತ ಅಂದ್ರೆ ಷಷ್ಠಿ ವಿಭಕ್ತಿ ಗೊತ್ತಲ್ಲ ನಿಮಗೆ, ಯಾವ ವಿಭಕ್ತಿ ಪ್ರತ್ಯಯ ಬರುತ್ತೆ? ಆ ಅನ್ನುವಂತಹ ವಿಭಕ್ತಿ ಪ್ರತ್ಯಯ. ರಾಮನ ಅಲ್ವಾ, ಸೀತೆಯ, ಲಾಸ್ಟಿಗೆ ಆ ಇಂದ ಎಂಡ್ ಆಗ್ಬೇಕು. ಆ ರೀತಿಯ ಒಂದು ಪದಗಳ ಮುಂದ್ಗಡೆ ಎಂತೆಂತ ಒಂದು ಪ್ರತ್ಯಯಗಳು ಬರ್ತಾವ ನೋಡ್ರಿ. ಅಂತೆ, ಹಾಗೆ, ಒಲ್, ಹೊರಗೆ, ತನಕ, ಇಂತ, ಆಗಿ, ಮಟ್ಟಿಗೆ, ವರೆಗೆ, ತನಕ, ಈ ರೀತಿಯಾದಂತಹ ಪ್ರತ್ಯಯಗಳು ನಮ್ಗೆ ಸಿಗ್ತವೆ. ಉದಾಹರಣೆ ನೋಡೋದಾದ್ರೆ ರಾಮನ ಪ್ಲಸ್ ಅಂತೆ, ರಾಮನಂತೆ. ಹಕ್ಕಿಯ ಪ್ಲಸ್ ಹಾಗೆ, ಹಕ್ಕಿಯ ಹಾಗೆ. ಊರ ಪ್ಲಸ್ ವರೆಗೆ, ಊರವರೆಗೆ. ಊರ ಪ್ಲಸ್ ತನಕ, ಊರ ತನಕ. ಅವನ ಪ್ಲಸ್ ಮಟ್ಟಿಗೆ, ಅವನ ಮಟ್ಟಿಗೆ. ಈ ರೀತಿಯಾದಂತಹ ಪದಗಳು ನಮಗೆ ತದ್ದಿತಾಂತ ಅವ್ಯಯಗಳು ಆಗ್ತವೆ. ಇದಾಗಿತ್ತು ಇವತ್ತಿನ ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಇನ್ನೂ ಬೇಕು ಅಂತ ಅಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.